ಸಂಘಗಳು ಅಂತಂದ್ರೆ ಕೇವಲ ಸಾಲ ತಗೊಳ್ಳೋದು ಸಾಲ ಕಟ್ಟೋದಕ್ಕೆ ಅಷ್ಟೇ ಸೀಮಿತ ಆಗ್ಬಾರ್ದು. ದಯವಿಟ್ಟು ಅರ್ಥ ಮಾಡ್ಕೋಬೇಕು ಎಲ್ರು. ಸಾಕಷ್ಟು ಅವಕಾಶಗಳು ತಮಗೆ ಇದಾವೆ. ಯಾಕಂದ್ರೆ ಖುಷಿಯನ್ನ ನೆಮ್ಮದಿಯನ್ನ ನಾವೆಲ್ಲ ದುಡ್ಡು ಕೊಟ್ಟು ತಂದು ಕೊಂಡ್ಕೊಳಕ್ ಆಗದೆ ಇರತಕ್ಕಂಥ ವಸ್ತು. ಸೊ ಇದು ನೀವು ಅರ್ಥ ಮಾಡ್ಬೇಕಾಗುತ್ತೆ. ಇದ್ರ ಜೊತೆಗೆ ಸಂಜೀವಿನಿ NRLM ಯೋಜನೆ ಅಥವಾ ಸರ್ಕಾರದ ಯೋಜನೆ ಕಾರ್ಯಕ್ರಮಗಳನ್ನ ತಮಗೆ ಸುಲಭವಾಗಿ ಅದನ್ನ ದಕ್ಕಿಸ್ಕೊಳ್ಳುವಂತದ್ದು ಮಾರ್ಗ ಇದಾಗ್ತಾ ಹೋಗುತ್ತೆ. ನಡೀತಕ್ಕಂಥ ಸಭೆಗಳಿರ್ಬೋದು, ವಾರ್ಡ್ ಸಭೆ ಇರ್ಬೋದು, ಗ್ರಾಮ ಸಭೆಗಳಿರ್ಬೋದು, ಸಂಜೀವಿನಿ ಸಭೆಗಳಿರ್ಬೋದು, ಈ ಸಭೆಗಳಲ್ಲೆಲ್ಲ ಭಾಗವಹಿಸಿ ಮಾಹಿತಿನ ತಿಳ್ಕೊಳ್ಬೇಕು. ಆಗಲೇ ನಾವು ಗ್ರಾಮ ಪಂಚಾಯತ್ ಬರಗೂರು ನಮ್ಮ ಅಂಬೇಡ್ಕರ್ ಒಕ್ಕೂಟನ ಮಾದರಿ ಒಕ್ಕೂಟ ಆಗಿ ಈಗಾಗಲೇ 4ರಿಂದ 5 ರೌಂಡ್ ತರಬೇತಿಯನ್ನು ನಾವು ಆಯೋಜನೆ ಮಾಡಿದೀವಿ. ಸೊ ಈ ಮಾದರಿ ಒಕ್ಕೂಟದಲ್ಲಿ ನಾವಾಗಲೇ ಹೇಳ್ತಿದ್ವಿ ಅದ್ವರಣ ಅಂತೇಳಿ. ಈಗಾಗಲೇ ಮಾದರಿ ಒಕ್ಕೂಟವನ್ನ ತರಬೇತಿಯನ್ನು ಸಮೇತ ನೀಡಿ ಇದರಲ್ಲಿ ಕೃಷಿ, ಆರೋಗ್ಯ, ಶಿಕ್ಷಣ ಮತ್ತೆ ಸಾವಯವ ಕೃಷಿ ಇವೆಲ್ಲ ಅವನ್ನ ಪರಿಚಯಿಸಿ ಮಹಿಳೆಯರಿಗೆ, ಗ್ರಾಮೀಣ ಭಾಗದಲ್ಲಿ ಮಹಿಳೆಯರಿಗೆ ಪರಿಚಯಿಸಿ ಮತ್ತೆ ಮಾರುಕಟ್ಟೆ ಇವೆಲ್ಲ ಪರಿಚಯಿಸಿ ಅವರ ಆದಾಯವನ್ನ ಹೆಚ್ಚಿಸ್ಕೊಳ್ಳುವಂತದ್ದಕ್ಕೆ ಸಾಕಷ್ಟು ಕಾರ್ಯಕ್ರಮಗಳನ್ನ ನಾವು ಈಗಾಗಲೇ ಮಾಡ್ತಾ ಇದೀವಿ. ಸೊ ನಮ್ಮ ಗ್ರಾಮೀಣ ಭಾಗದಲ್ಲಿ ಏನು ತಾವು ತಯಾರಿಸುವಂತ ಉತ್ಪನ್ನಗಳಿಗೆ ಒಂದು ಮೇಳಗಳನ್ನ ಆಯೋಜಿಸಿ, ಮಾರಾಟ ಮೇಳಗಳನ್ನ ವಿವಿಧ ಭಾಗದ ರಾಜ್ಯದಲ್ಲಿ ಜಿಲ್ಲೆಗಳಲ್ಲಿ ಆಯೋಜನೆ ಆಗ್ತಾ ಇರ್ತದೆ. ಸೊ ಸರ್ ನಾನು ಹಪ್ಪಳ ಮಾಡಿದೆ ಅಥವಾ ಏನೋ ಒಂದು ಅಡಿಕೆ ಪ್ಲೇಟ್ ತಯಾರು ಮಾಡಿದೆ, ಅದಕ್ಕೇನು ಮಾರ್ಕೆಟ್ ಇಲ್ಲ ಅಂತ ಹೇಳ್ತಿದ್ದಾರೆ ಕೆಲವರು ಉತ್ಪನ್ನಗಳನ್ನು ಮಾಡಿರೋರಿಗೆ. ಸೊ ಅಂತವಕ್ಕೆ ನಾವು ಈಗಾಗಲೇ ಸರ್ಕಾರನೇ ಒಂದು ಸ್ಟಾಲ್ ರೆಡಿ ಮಾಡ್ಕೊಂಡ್ಬಿಟ್ಟು ಈಗಾಗಲೇ ಸಿದ್ಧಗಂಗಾ ಮಠದಲ್ಲಿ ಸ್ಟಾಲ್ ಲಾಸ್ಟ್ ಟೈಮ್ ಕೊಟ್ಟಿದ್ವಿ. ಈಗಾಗಲೇ ಅಲ್ಲಿ ನಮ್ಮ ಮಹಿಳೆಯರು, ಗ್ರಾಮೀಣ ಮಹಿಳೆಯರು ಉತ್ಪಾದಿಸತಕ್ಕಂಥ ಉತ್ಪನ್ನಗಳಿಗೆ ಅಲ್ಲಿ ಮಾರ್ಕೆಟ್ ವ್ಯವಸ್ಥೆ ಮಾಡ್ಕೊಂಡು ಒಳ್ಳೆ ಆದಾಯನೂ ಮಾಡ್ಕೊಂಡು ಬಂದಿದ್ದಾರೆ. ಸೊ ತಾವು ಏನಾದ್ರು ಅಂತದ್ದು ಒಂದು ಕಾರ್ಯಕ್ರಮನ ಮಾಡಿದ್ರೆ ಅದನ್ನ ಬಂದು ಮಾಹಿತಿ ಕೊಡಿ, ಅಲ್ಲಿಗೊಂದು ಸ್ಟಾಲ್ ನ ಒದಗಿಸಿಕೊಡ್ಲಿಕ್ಕೆ ಮಾಡ್ತಿದೀವಿ. ಸೊ ಮಿಷನರಿಗೆ ಎಷ್ಟು ಬೇಕು ಆ ಸ್ಥಳೀಯವಾಗಿ ಮತ್ತೆ ನಮ್ಮ ಒಂದು ರಾಜ್ಯ ಮಟ್ಟದಲ್ಲಿ ಆ ಒಂದು ಸರ್ಕಿಗೆ ಇರ್ತಕ್ಕಂಥ ಸಂಬಂಧಪಟ್ಟ ತರಬೇತಿ ಬಂಡವಾಳ ನಮ್ಮ ಸಂಜೀವಿನಿ NRLM ವತಿಯಿಂದ ನಾವು ಕೊಡ್ತೀವಿ. ನಿಮ್ಮಲ್ಲಿ ಯೋಜನೆ ಇರಬೇಕು, ಆ ಯೋಜನೆಗೆ ನಮಗೆ ಪೂರಕವಾಗಿ ಬಂಡವಾಳ, ತರಬೇತಿ, ಮಾರುಕಟ್ಟೆ ಈ 3 ಸಮೇತ ಒದಗಿಸ್ಕೊಂಡು ಮುಖಾಂತರ ನಿಮ್ಮ ಜೀವನ ಸುಧಾರಣೆ ಮುಖಾಂತರ ತಾವೆಲ್ಲರೂ ಮೇಲೆ ಬರ್ಬೇಕಂತ ಆಶಿಸ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಕ್ಕಂಥ ಗ್ರಾಮ ಪಂಚಾಯತಿ ಒಕ್ಕೂಟದ ವತಿಗೆ ಹಾಗೂ ನಮ್ಮ ಚುನಾಯಿತ ಜನಪ್ರತಿನಿಧಿಗಳು ಮತ್ತೆ ತಮ್ಮೆಲ್ಲರಿಗೂ ಸಮೇತ ತುಂಬ ಹೃದಯಗಳ ಧನ್ಯವಾದಗಳು ಅರ್ಪಿಸ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಪ್ರತಿಯೊಬ್ಬ ಮಹಿಳೆಯರು ಸಂಘಕ್ಕೆ ಸೇರ್ಕೋಬೇಕು. ಸಂಘಕ್ಕೆ ಸೇರ್ಕೊಂಡಾಗ ಮಾತ್ರ ಅವ್ರ ಕುಟುಂಬನ ಒಳ್ಳೆ ರೀತಿಲಿ ತಗೊಂಡೋಗ್ಬೋದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಮನೇಲಿ ಇದ್ದಾಗ ನಾವೇನು ತಿಳ್ಕೊಳಕ್ಕಾಗಲ್ಲ. ನಮ್ ಮೀಟಿಂಗಿಗೆ ಬಂದಾಗ ಮಾತ್ರನ ಕೇಳ್ರಿ, ನೀವೇ ಹೇಳ್ರಿ, ಮೀಟಿಂಗ್ ಬಂದು ಎಷ್ಟು ತಿಳ್ಕೊಂಡಿದ್ದೀರಾ, ಮನೆಗಿದ್ದಾಗ ನೀವು ತಿಳ್ಕೊಂಡಿದ್ದೀರಾ ಇವನ್ನೆಲ್ಲನ. ಅದಕ್ಕೆ ಪ್ರತಿಯೊಬ್ರು ನಾವು ಮೀಟಿಂಗ್ ಬರ್ಬೇಕು, ಸಂಘಗಳನ್ನ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೇಕು. ಚೆನ್ನಾಗಿ ನಡೆಸ್ಕೊಂಡು ಹೋದಾಗ ಪ್ರತಿ ಹೆಜ್ಜೆನಲ್ಲೂ ನಮ್ಮ ಸಂಜೀವಿನಿ ಸಂಘ ನಿಮ್ಗೆ ಆಚರಣೆಯಾಗಿರ್ತೈತೆ. ಅದನ್ನ ಬಳಸ್ಕೊಳ್ರಿ. ಎಷ್ಟೊಂದು ಯೋಜನೆಗಳಿದಾವೆ, ಆ ಯೋಜನೆಗಳನ್ನ ತಿಳ್ಕೊಳ್ರಿ. ಅದನ್ನ ಕರೆಕ್ಟಾಗಿ ಉಪಯೋಗಿಸ್ಕೊಂಡು ಬಳಸ್ಕೊಂಡು ನೀವು ಆರ್ಥಿಕವಾಗಿ ನಿಮ್ ಕುಟುಂಬನ ಅಭಿವೃದ್ಧಿ ಪಡಿಸ್ಕೋಬಹುದು ಅಂತ ನಾನು ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ನಾವು ಮನೆಯಲ್ಲಿ ಬರೀ ಬದುಕು ಅನ್ನೋದಲ್ಲ, ಬದುಕಿನ ಜೊತೆಗೆ ಇದು ಒಂದು ಬದುಕು ಅಂದ್ಕೊಂಡು ಈ ಬದುಕನ್ನ ಕಟ್ಟಿಕೊಂಡು ಇದನ್ನ ಸಂಜೀವಿನಿ ಸಂಘದನ್ನ ಮುಂದುವರಿಸಿಕೊಂಡು ಯಶಸ್ವಿ ತಾಂಡೋಗಿ ನೀವು ಎಲ್ಲಾನು ತಿಳ್ಕೊಂಡು ಹೆಂಗೆ ಏನು ಹೆಣ್ಮಕ್ಳು ಏನು ಮಾಡಕ್ ಸಾಧ್ಯನೇ ಇಲ್ಲ ಅನ್ನೋಷ್ಟು ಎಷ್ಟೋ ಜನ ಹೆಣ್ಮಕ್ಳು ಇನ್ನ ಇದ್ದಾರೆ. ಆದ್ರೆ ಅದನ್ನ ಹೊರಗಡೆ ಬಂದು ಪ್ರಪಂಚನೇ ನೋಡಿಲ್ಲ ಎಷ್ಟೋ ಜನ ಇದ್ದಾರೆ. ಅದಕ್ಕೆ ಹೇಳೋದು, ಈಗ ನಾವು ಒಂಟಿಯಾಗಿ ಹೊರಗಡೆ ಹೋಗ್ಬೇಕಂದ್ರೆ ಸಾಧ್ಯನೇ ಆಗಲ್ಲ. ಏನಕ್ಕೆ ಹೋಗೋದು, ಯಾತಿಗೆ ಊರಿಗೆ ಹೋಗ್ತೀವಿ, ಬರ್ತೀವಿ, ತರಕಾರಿ ತಾಂಬ್ತೀವಿ, ಹೋಗ್ತೀವಿ, ಇಷ್ಟೇ ಆಗೋದು. ಆದ್ರೆ ಒಂದು ಸಂಘ ಅಂತ ಮಾಡಿ ಆ ಸಂಘದಲ್ಲಿ ಒಂದು ಗುಂಪಾಗಿ ಹೆಣ್ಮಕ್ಳ ಜೊತೆ ಬಂದ್ರೆ ಆಗ ನಾವು ಏನೆಲ್ಲ ತಿಳ್ಕೊಬಹುದು ಅನ್ನೋದು, ಏನೆಲ್ಲ ಮಾಡ್ಬೋದು ಅನ್ನೋದು ಅವ್ರಿಗೆ ಯೋಚನೆ ಬರುತ್ತೆ. ಹಾಗಾಗಿ ನೀವೆಲ್ಲಾರು ಇದಕ್ಕೆ ಕೈ ಜೋಡಿಸಿ ಮುಂದುವರಿಸಿರಿ ಅಂತ ಹೇಳುತ್ತಾ ನನ್ನ ಮಾತನ್ನು